ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ನೀಡುವುದು ಸರ್ಕಾರದ ಕೆಲಸ. 6 ನಂಬರ್ ಆದರೂ ಕೊಡ್ರಿ, 7 ನಂಬರ್ ಆದರೂ ಕೊಡ್ರಿ, ನಮ್ಮ ಪಂಪ್ಸೆಟ್ಗೆ ವಿದ್ಯುತ್ ಕೊಡ್ರಿ, ಇಲ್ಲಾಂದ್ರೆ ಕೆಲಸ ಮಾಡಲಾಗದ ಅಧಿಕಾರಿ ಜನಪ್ರತಿನಿಧಿಗಳು ಜಾಗ ಖಾಲಿ ಮಾಡ್ರಿ ಎಂದು ರೈತ ಸಂಘದ ಮುಖಂಡರಿಗೂ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ತಾಲೂಕಿನಲ್ಲಿ ವಿದ್ಯುತ್ ವ್ಯತ್ಯಯ, ಲೋ ವೋಲ್ಟೇಜ್ ಸಮಸ್ಯೆ ಹಾಗೂ ಸುಟ್ಟ ಟ್ರಾನ್ಸ್ಫಾರ್ಮರ್ಗಳ ಸಮಸ್ಯೆಯನ್ನ ಖಂಡಿಸಿ ಸೋಮವಾರ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಪ್ರತಿಭಟನಾ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಳ್ಳಾರಿ, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ನಮ್ಮ ಮನವಿಗಳು ಲೆಕ್ಕಕ್ಕೆ ಬರ್ತಿಲ್ಲ. ನಾವು ದುರ್ಬಲರಲ್ಲ, ಕಾದ್ ನೋಡ್ತಾ ಇದ್ದೀವಿ. ಈಗ ನಮ್ಮ ಸಹನೆ ಮೀರಿದೆ. ಹಲವು ಬಾರಿ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರೂ ಸ್ಪಂದಿಸಿದ ಸರ್ಕಾರ ಹಾಗೂ ಅಧಿಕಾರಿಗಳ ನಡವಳಿಕೆಯ ಅರ್ಥವೇನು? ಜಮೀನಿನಲ್ಲಿ ನೀರಿಲ್ಲದೆ ಬೆಳೆ ಒಣಗ್ತಾ ಇದೆ. ಒಣಗಿದ ಬೆಳೆಗೆ ಪರಿಹಾರ ನೀಡಬೇಕು. ಕೇಂದ್ರದ ಖಾಸಗೀಕರಣ ನೀತಿ ಹಾಗೂ ರಾಜ್ಯದ ರೈತ ವಿರೋಧಿ ಕ್ರಮಗಳಿಂದ ಹೈರಾಣಾಗ್ತಾ ಇದ್ದೇವೆ. ಇನ್ನು ಕಣ್ತೆರೆದು ನೋಡದ ಜನಪ್ರತಿನಿಧಿಗಳು ನಮಗೆ ಬೇಡ ಎಂದು ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರೈತರ ಬೇಡಿಕೆ ಈಡೇರಿಸದಿದ್ದಲ್ಲಿ ಬೀದಿಗೆ ಇಳಿಯುವುದಷ್ಟೇ ಅಲ್ಲ, ಸರಿಯಾದ ಸಂದರ್ಭದಲ್ಲಿ ಪಾಠ ಕಲಿಸ್ತೀವಿ. ಈಗಾಗಲೇ ಹಲವು ಬಾರಿ ಪಾಠ ಕಲಿಸಿದ್ದೇವೆ ಎಂದು ಎಚ್ಚರಿಕೆಯನ್ನ ಸಹ ನೀಡಿದ್ರು. ಇನ್ನು ಹಾನಗಲ್ ತಾಲೂಕಿನ ರೈತರ ಸಮಸ್ಯೆಗಳ ಬಗ್ಗೆ ಇಲಾಖೆಗಳು ನಿರ್ಲಕ್ಷ್ಯ ತೋರ್ತಿವೆ. 4 ತಿಂಗಳಿಂದ ವಿದ್ಯುತ್ ಸಮಸ್ಯೆ ಕುರಿತು ಮನವಿ ಮಾಡ್ತಿದ್ದೀವಿ. ಮೇಲಿಂದ ಮೇಲೆ ನಾವು ಎಚ್ಚರಿಕೆಯನ್ನ ಸಹ ಕೊಡ್ತಾ ಇದ್ದೀವಿ. ಖೋತಾ ವಿದ್ಯುತ್ ವೋಲ್ಟೇಜ್ ಫಾಲ್ಟ್ ಮತ್ತು ಟಿಸಿ ಸುಡುವುದರಿಂದ ರೈತರ ಪಂಪ್ಸೆಟ್ಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗ್ತಿಲ್ಲ. ಸಮಸ್ಯೆಯನ್ನ ಬಗೆಹರಿಸಲು ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳೇ ಆಗಲಿ ಮುಂದಾಗ್ತಾ ಇಲ್ಲ. ಎಲ್ಲವನ್ನ ಕುರಿತು ರೈತರು ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ವಿದ್ಯುತ್ ಕ್ಷೇತ್ರ ಖಾಸಗೀಕರಣಗೊಳಿಸುವ ಕೇಂದ್ರದ ನೀತಿಯನ್ನು ಕೈಬಿಡಬೇಕು. ರೈತರ ಪಂಪ್ಸೆಟ್ಗಳಿಗೆ ಯಾವುದೇ ಷರತ್ತಿಲ್ಲದೆ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕು. 33 kV ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಬೇಕು. ಸುಟ್ಟ ಟಿಸಿಗಳನ್ನು 24 ಗಂಟೆಯೊಳಗೆ ಬದಲಾಯಿಸಬೇಕು. ಮುಂಡಗೋಡ್ ತಾಲೂಕಿನ ವಿದ್ಯುತ್ ಪೂರೈಕೆಯನ್ನು ನಿಲ್ಲಿಸಿ ಹಾನಗಲ್ ರೈತರಿಗೆ ಆದ್ಯತೆಯನ್ನ ನೀಡಬೇಕು. ಲೈನ್ಮನ್ಗಳ ಕೊರತೆ ನಿವಾರಣೆ ಮಾಡಬೇಕು. ಅಪಾಯಕಾರಿ ವಿದ್ಯುತ್ ಮಾರ್ಗಗಳನ್ನು ಸ್ಥಳಾಂತರಿಸಬೇಕು. ಜೊತೆಗೆ ಎಲ್ಲ ವಿಚಾರವನ್ನ ಸೇರಿ ತಹಸೀಲ್ದಾರ್ ಎಸ್ ರೇಣುಕಾ ಅವರ ಮೂಲಕ ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಮನವಿಯನ್ನ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಡಿಪ್ಯಪ್ಪ ಆಲತ್ಕಟ್ಟಿ, ಎಚ್ ಮುಲ್ಲಾ, ಗೌರವಾಧ್ಯಕ್ಷ ಮಲ್ಲೇಶಪ್ಪ ಪರಪ್ಪನವರ್, ವಾಸುದೇವ್ ಕುಮಾಟಿ ಸೇರಿದಂತೆ ನೂರಾರು ರೈತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಇನ್ನಷ್ಟು ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್.